ಇವತ್ತು ನನ್ನ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂಥ ದಿನ. ನಾನೀಗ ಶಿವಮೊಗ್ಗದಲ್ಲಿ ಕೋರ್ಟ್ ಹತ್ರ ಇದ್ದೀನಿ. ನಾನು ಇವರ ಹೆಂಡತಿ. ಡಿವೋರ್ಸ್ ತಗೋತಾ ಇದ್ದೀವಿ. ಚೆನ್ನಾಗಿರುತ್ತೆ, ಖುಷಿಯಾಗಿರಿ. ನೀನು ಅಷ್ಟೇ ಖುಷಿಯಾಗಿರು. ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾನು ಇನ್ಸ್ಟಾಗ್ರಾಮ್ ನೋಡ್ತಿರುವಾಗ ಒಂದು ಅದ್ಭುತವಾದ ಒಂದು ವಿಡಿಯೋ ನೋಡಿದ್ರೆ, ಆ ವಿಡಿಯೋದಲ್ಲಿ ನಾವು ಯೂಶ್ವಲಿ ಅವ್ರ ವಿಡಿಯೋಸ್ ನೋಡೇ ಇರ್ತೀವಿ. ಟ್ಯಾಟೋ ಗೋಸ್ಟ್ ಅಂತಲೇ ತುಂಬಾ ಒಂದು ಫೇಮಸ್, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ. ಅವರು ಹೆಸರು ಅರ್ಜುನ್ ಅಂತ ಅಂದ್ಬಿಟ್ಟು. ಸೊ ಅವ್ರ ಮದುವೆ ಆಗಿ 5 years ಆಗಿರುತ್ತೆ. ಅವರ ವೈಫ್ ಸಹ ಒಂದು ಮೇಕಪ್ ಆರ್ಟಿಸ್ಟು. ಸೊ ಒಳ್ಳೆಯ ಒಂದು ಬಾಂಡಿಂಗು, ಎಲ್ಲರೂ ಒಂದು ಅಪ್ರಿಷಿಯೇಟ್ ಮಾಡಿದರು. ಬಿಕಾಸ್ ಪ್ರೊಫೆಷ್ನಲ್ ಸೇಮು, ಹಾಗಾಗಿ ಚೆನ್ನಾಗಿರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅವರ ಒಂದು ಫ್ಯಾಮಿಲಿಯಲ್ಲೂ ಸಹ ಒಂದು ಮನಸ್ತಾಪಗಳು ಎಲ್ಲ ಶುರುವಾಗಿ ಅವರು ದೂರ ಆಗ್ತಾರೆ. ಶಿವಮೊಗ್ಗದಲ್ಲಿ ನಡೆದಂಥ ಈ ಒಂದು ಘಟನೆ ರಿಯಲಿ ಒಂಥರ ಸರ್ಪ್ರೈಸಿಂಗು, ಒಂಥರ ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ಈ ಒಂದು ಘಟನೆ ಬಗ್ಗೆ ನಾನು ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಈ ಒಂದು ಕಪಲ್ಸ್ಗೆ. ಆ್ಯಕ್ಚುಲಿ ಇವ್ರು ಮಾಡಿದ್ದು ಸರಿ ಅಂತ ಅಲ್ಲ, ಡೈವರ್ಸ್ ಕೊಟ್ಟಿದ್ದಾರೆ, ದೂರ ಆಗಿದ್ದಾರೆ, ವಾಟ್ ಎವರ್ ದ ಥಿಂಗ್ ಈಸ್. ಬಟ್ ದ ವೇ ಆಫ್ ದ್ಯಾರ್ ಡೂಯಿಂಗ್, ಅಂದರೆ ಅವರು ದ ವೇ ಅವ್ರು ಚೂಸ್ ಮಾಡಿರೋದು ರಿಯಲಿ ಅಪ್ರಿಷಿಯೇಬಲ್. ಒಬ್ಬರು ಅಡ್ಜಸ್ಟ್ ಆಗ್ತಾ ಇಲ್ಲ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಅಥವಾ ಜೊತೆಲೇ ಇದ್ಬಿಟ್ಟು ನರಕ ಅನುಭವಿಸೋಕ್ಕಿಂತ ಈ ರೀತಿ ದೂರ ಆಗಿದ್ದು ಅದು ಸರಿ ಅಂತಲೇ ಹೇಳ್ಬೋದು. ಬಟ್ ನ್ಯಾಯ ರೀತಿಯಲ್ಲಿ, ಅಂದರೆ ಏನು ಅವರಿಗೆ ಒಂದು ಜೀವನ ಅಂತ ಇರುತ್ತೆ, ಇವ್ರಿಗೂ ಒಂದು ಜೀವನ ಅಂತ ಇರುತ್ತೆ. ಓಕೆ, ವೈಫ್ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಅಂದರೆ ಅವ್ರಿಗೊಂದು ಲೈಫ್ ಫ್ಯೂಚರ್ ಇದೆ, ಸೊ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಬಿಟ್ಕೊಟ್ಟು, ಅಂದರೆ ಭಾರವಾದ ಮನಸ್ಸರ. ಅದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ತುಂಬಾ ಒಂದು ನೋವಲ್ಲಿದ್ದಾರೆ ಅಂತ ಅಂದ್ಬಿಟ್ಟು. ವಾಟ್ ಎವರ್ ಅವರ ಒಂದು ವೈಫ್ ಖುಷಿಯಾಗೇ ಇರಲಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದಾರೆ. ಸೊ ಈ ರೀತಿನೂ ಡೈವರ್ಸ್ ಆಗುವಂಥ ಸೀನ್ಗಳು ನೀವು ನೋಡಿದ್ದೀರಾ? ಡೆಫಿನೆಟ್ಲಿ ನಾನು ಇಲ್ಲಿ ತನಕ ಅಂತೂ ನೋಡಿಲ್ಲ. ಸೊ ಡೈವರ್ಸ್ ಒಂದು ಕೋರ್ಟಿಗೆ ಬಂದು ಸೈನ್ ಮಾಡಿ ಕಾಫಿ ಕುಡಿದು ದೆನ್ ಅವ್ರನ್ನ ಈ ರೀತಿ ಕಳಿಸ್ಕೊಡ್ತಾರೆ ಅಂತಂದರೆ ಅದು ರಿಯಲಿ ಶಾಕ್ ಆಯಿತು. ಒಂದು ಸರ್ಪ್ರೈಸ್ ಆಗು ಇತ್ತು. ಸೊ ಹಾಗಾಗಿ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ತುಂಬಾ ಒಂದು ಕ್ರೈಮ್ಸ್ ನೋಡ್ತಾನೆ ಇರ್ತೀವಿ. ಸೊ ರೀಸೆಂಟಾಗಿ 2 days ಬ್ಯಾಕ್ ಬಂದಂಥ ಒಂದು ವಿಷಯ ಏನಪ್ಪ ಅಂತಂದರೆ, ಒಬ್ಬ ಇಂಜಿನಿಯರ್, ಅಂದರೆ ಅಮೆಝಾನಲ್ಲಿ ಇಂಜಿನಿಯರು, ಇಡೀ ಎಮ್ ಎಸ್ ಮಾಡಿ ಅವರು ಇಂಜಿನಿಯರ್ ಆಗಿದ್ದಾರೆ. ಎಲ್ಲಿ? US ಅಲ್ಲಿ. ಸೊ US ಅಲ್ಲಿ ವಾಷಿಂಗ್ಟನ್ ಅಲ್ಲಿ ಒಂದು ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಅಂತಂದರೆ ಅವ್ರು ಎಷ್ಟು ಕಷ್ಟಪಟ್ಟು ಓದಿರ್ತಾರೆ ಅನ್ನೋದು ನಾವು ತಿಳ್ಕೊಳ್ಳೇಬೇಕು. ಎಷ್ಟೇ ಓದಿದ್ರು ಸಹ ಸೊ ನಿಜವಾಗ್ಲೂ ಅಂದರೆ ಓದಿರೋರೇ ತುಂಬ ಡೇಂಜರ್ ಆಗಿ ಹೋಗ್ತಾ ಇದ್ದಾರೆ. ಅಂದರೆ ಇಷ್ಟೆಲ್ಲ ಓದಿದ್ರು ಸಹ ಜೀವನ ಹೇಗೆ ಕಳಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನನಗೆ ಗೊತ್ತಿರೋ ಹಾಗೆ ಅರ್ಜುನ್ ಅವರು ಅಂತ ಅಷ್ಟು ಓದಿರುವಂಥವ್ರಲ್ಲ ಅಂತ ಅನಿಸುತ್ತೆ. ಬಟ್ ಅವರ ಒಂದು ನಿಜವಾದ ವಿಶಾಲವಾದ ಮನಸ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ಇಲ್ಲಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ, ಅಮೆಝಾನಲ್ಲಿ ಇಂಜಿನಿಯರ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಸಾಫ್ಟ್ವೇರ್ ಇಂಜಿನಿಯರ್, ಆತ ಮಾಡಿದಂಥ ಒಂದು ದೊಡ್ಡ ಕೃತ್ಯನ ನಾನು ಹೇಳಕೊಟ್ಟಿದ್ದೀನಿ. ರಿಯಲಿ ಅವರು ಜಸ್ಟ್ ಮದುವೆ ಆಗಿರೋದು ಜೂನ್ 2025 ಅಲ್ಲಿ ಅವರ ಒಂದು ಮದುವೆ ಆಗಿದೆ. ಸೊ ಮದುವೆ ಆಗಿರೋಂಥ ವೈಫ್ನ ಅವರು US ಕರ್ಕೊಂಡು ಹೋಗಿದ್ದಾರೆ. ಸೊ ಎಷ್ಟೊಂದು ಹ್ಯಾಪಿನೆಸ್ ಇರ್ಬೋದು ಯೋಚನೆ ಮಾಡಿ ಎರಡೂ ಫ್ಯಾಮಿಲಿಯಲ್ಲೂ. ಅಂದರೆ ಮಗ MS ಮಾಡಿ US ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ತಂದೆ ತಾಯಿಗೆ ಎಷ್ಟೊಂದು ಪ್ರೌಡ್ ಫೀಲ್ ಇರುತ್ತೆ. ಎಲ್ಲ ಕಡೆ ಹೇಳ್ಕೊಂಡಿರ್ತಾರೆ ದಟ್ ನನ್ನ ಮಗ ಈ ರೀತಿ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಎಷ್ಟೊಂದು ಸಂತೋಷದಲ್ಲಿ ಇರ್ತಾರೆ, ಮದುವೆ ಮಾಡಿರ್ತಾರೆ. ಸೊ ಇಲ್ಲಿ ಇನ್ನು ಹುಡುಗಿ ಕಡೆಯವರು ರಜಿತಾ ಅಂತ ಅವ್ರ ಹೆಸರು. ಸೊ ಅವರ ಒಂದು ಫ್ಯಾಮಿಲಿಗೆ ಎಷ್ಟು ಖುಷಿಯಾಗಿರುತ್ತೆ, ನನ್ನ ಮಗಳನ್ನ ಸಾಫ್ಟ್ವೇರ್ ಇಂಜಿನಿಯರ್ಗೆ ಮದುವೆ ಮಾಡಿಕೊಟ್ಟೆ, ಫಾರಿನಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ತಂದೆ ತಾಯಿ ನಿರಾಳವಾಗಿ ಸಂತೋಷದಿಂದ ಇರ್ತಾರೆ ಅಲ್ವಾ. ಆದರೆ ನಿಜವಾಗ್ಲೂ ಎಂಥ ಒಂದು ಘೋರ ಘಟನೆ ನಡೆದಿದೆ US ಅಲ್ಲಿ ಅಂತ ಅಂದರೆ, ಸೊ ಈತ ಚೆನ್ನಾಗೇ ಇದ್ದಾನೆ. ಜಸ್ಟ್ 5 months ಅವ್ರು ಚೆನ್ನಾಗಿ ಅವ್ರದ್ದು ಒಂದು ಲೈಫ್ ಲೀಡ್ ಮಾಡಿದ್ದಾರೆ. ಸೊ ಆಫ್ಟರ್ 5 months ಸಡನ್ ಆಗಿ ಅವಿನಾಶ್ ಕಾಲ್ ಮಾಡ್ತಾರೆ ಪೊಲೀಸವ್ರಿಗೆ ದಟ್ ಅವರ ವೈಫು ಡೋರ್ ಕ್ಲೋಸ್ ಮಾಡ್ಕೊಂಡು, ಅಂದರೆ ವಾಶ್ರೂಮ್ ಒಳಗಡೆ ಡೋರ್ ಕ್ಲೋಸ್ ಮಾಡಿಕೊಂಡು ಬಿದ್ದೋಗಿದ್ದಾರೆ, ಎಷ್ಟೇ ಬಾಗಿಲು ತಟ್ಟಿದ್ರು ಓಪನ್ ಮಾಡ್ತಿಲ್ಲ ಅಂತ ಅಂದ್ಬಿಟ್ಟು. ಆಗ ಅಲ್ಲಿ ಬಂದಂಥ ಪೊಲೀಸವರು ತುಂಬಾ ಒಂದು ಪ್ರಯತ್ನ ಪಡ್ತಾರೆ ಡೋರ್ ಓಪನ್ ಮಾಡಲಿಕ್ಕೆ, ಡೋರ್ ಓಪನ್ ಆಗಲ್ಲ. ಆಗ ತಕ್ಷಣ ಡೋರ್ ಹೊಡೆದ್ಬಿಟ್ಟು ಬಾತ್ರೂಮ್ ಬಾಗಿಲು ಹೊಡೆದಾಕ್ಬಿಟ್ಟು ಅವ್ರನ್ನ ನೋಡಿದಾಗ ಅವರು ಅಲ್ಲೇ ಸಾವನ್ನಪ್ಪಿರ್ತಾರೆ ವೈಫು. ಸೊ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲ ತೊಗೊತಾರೆ. ಬಟ್ ಇಲ್ಲಿ ನೋಡಿದ್ರೆ ಸಹಜವಾಗಿ ಅದು ಏನೋ ಆಗಿದೆ ಅನ್ನೋ ರೀತಿ ಇರುತ್ತೆ, ಅಂದರೆ ಸಹಜವಾದ ಸಾವು ಅನ್ನೋ ರೀತಿ ಇರುತ್ತೆ. ಯಾಕಂದರೆ ಅವಿನಾಶ್ ಅವರ ಆ್ಯಕ್ಟಿಂಗ್ ಆ ರೇಂಜಿಗಿದೆ. ಬಟ್ ಅವರ ಒಂದು ಕಾಲ್ ಚಾಟು ಪ್ರತಿಯೊಂದು ತೆಗೆದು ನೋಡಿದಾಗ ಬಿಕಾಸ್ ಪೊಲೀಸವ್ರಿಗೆ ಅನುಮಾನ ಬರುತ್ತೆ, ಯಾಕೆ ಈ ಒಂದು 27 years ರಜಿತಾ ಅವರು ಸಡನ್ನಾಗಿ ಈ ರೀತಿ ಸತ್ತೋಗ್ಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಆಗ ಅವರ ಹಸ್ಬೆಂಡಿಗೆ ಒಂದು ಬೇಸಿಕ್
ಇನ್ಸ್ಟ್ರಾಗೇಷನ್ ಮಾಡ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಇವರಿಗೆ ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಆಗ್ತಾ ಇತ್ತು, ಅಸಿಡಿಟಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾರೆ. ವೈಫ್ನ ಒಂದು ಚಾಟಲ್ಲಿ ಏನಿರುತ್ತೆ ಅಂದರೆ, ನೀವು ಕೊಡುವಂಥ ಸ್ಮೂದಿ ಒಂಥರ ತುಂಬ ಕಹಿಯಾಗಿದೆ, ಲೈಕ್ ಕಾಫ್ ಸಿರಪ್ ಇದೆ ಅನ್ನುವಂಥ ಒಂದು ಚಾಟ್ ಇರುತ್ತೆ. ಸೊ ಅದಕ್ಕೂ ಕೇಳ್ತಾರೆ ಅವ್ರ ಕ್ವಶನ್, ಯಾಕೆ ಈ ರೀತಿ ಅವ್ರು ಟೆಕ್ಸ್ಟ್ ಕಳಿಸಿದ್ದಾರೆ ಅಂತ. ಆಗ ಅವ್ರು ಸ್ವಲ್ಪ ಬಾಯ್ ಬಿಟ್ಟಿದ್ದಾರೆ, ಏನಪ್ಪ ಅಂದರೆ ಮತ್ತು ಬರುವಂಥ ಔಷಧಿ ಹಾಕಿದ್ದೆ ಅಂತ. ಸೊ ಅದಕ್ಕೂ ಒಂದು ರೀಸನ್ ರೆಡಿ ಇರುತ್ತೆ ಅವಿನಾಶ್ ಹತ್ರ. ಏನಪ್ಪ ಅಂತಂದ್ರೆ ಅವ್ರಿಗೆ ನಿದ್ದೆ ಬರ್ತಿರ್ಲಿಲ್ಲ, ನನ್ನ ವೈಫ್ ನಿದ್ದೆ ಮಾಡ್ತಿರ್ಲಿಲ್ಲ, ಹಾಗಾಗಿ ಮಲಗಲಿ ಅಂತ ಅವ್ರು ಕುಡಿತಿರುವಂಥ ನೀರಲ್ಲಾಗಿರ್ಬೋದು, ಎಳ್ನೀರಲ್ಲಾಗಿರ್ಬೋದು, ಜ್ಯೂಸಲ್ಲಿ ಸ್ವಲ್ಪ ಮತ್ತು ಬರುವಂಥ, ನಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಸೊ ಮತ್ತು ಬರುವಂಥ ಔಷಧಿ ಅಂತ ಅಂದರೆ ಸ್ವಲ್ಪ ಗಾಂಜಾ, ಸೊ ಇದೇನಿದೆ ಸೊ ಅದನ್ನು ಮಿಕ್ಸ್ ಮಾಡಿ ಕೊಡ್ತಿದ್ದೆ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ. ಸೊ ಈ ರೀತಿ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ನಾವು ಗೊತ್ತೇ ಇದೆ ಅಲ್ವಾ, ಬ್ಲಡ್ಡಲ್ಲಿರ್ಬೋದು, ಯೂರಿನಲ್ಲಿರ್ಬೋದು, ಕೆಲವು ತಿಂಗಳ ಕಾಲನೇ ಅದು ನಮ್ಮ ಒಂದು ಸೇರ್ಕೊಂಡಿರುತ್ತೆ ಅಂತಂದರೆ ಒಂದ್ಸರಿ ಡ್ರಿಂಕ್ ಮಾಡಿದ್ರೆ. ಸೊ ಹಾಗಾಗಿ ಅವ್ರಿಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಸಹ ಈ ಒಂದು ಅಂಶ ಇರೋದು ಗೊತ್ತಾಗಿದೆ. ಸೊ ಹೀಗೆ ಅನುಮಾನ ಆಗ್ತಾ ಹೋಗುತ್ತೆ ಹಸ್ಬೆಂಡ್ ಮೇಲೆ. ಸೊ ಆಗ ಚಾಟ್ ಎಲ್ಲ ನೋಡಿದಾಗ, ಇವನ್ ಅವ್ರ ಹಸ್ಬೆಂಡ್ ಅವಿನಾಶ್ನ ಒಂದು ಚಾಟ್ ಫೋನ್ ಕಾಲ್ಸ್ ಎಲ್ಲ ನೋಡಿದಾಗ 4 ಟೈಮ್ಸು ಅವತ್ತಿನ ದಿನ ಇಂಡಿಯಾಗೆ ಕಾಲ್ ಹೋಗಿರುತ್ತೆ. ಆ 4 ಟೈಮ್ಸು ಒಂದು ಹುಡುಗಿಗೆ ಆಗಿರುತ್ತೆ. ಸೊ ಹಾಗಾದರೆ ಅವಿನಾಶ್ಗೆ ಆ ಹುಡುಗಿಗೆ ಸಂಬಂಧ ಏನಿರುತ್ತೆ ಅಂದರೆ, ಇದು ಲವ್ ಅಫೇರ್ ಇರುತ್ತೆ. ಸೊ ಅವರು ಎಕ್ಸ್ಟ್ರಾ ಒಂದು ಹುಡುಗಿನ ಲವ್ ಮಾಡ್ತಿರ್ತಾರೆ, ಬಟ್ ಆ ಹುಡುಗಿ ತಂದೆ ತಾಯಿ ಮದುವೆಗೆ ಒಪ್ಪಿರಲ್ಲ. ಸೊ ಆ ಹುಡುಗಿ ಮದುವೆಗೂ ಸಹ ಬಂದಿರ್ತಾಳೆ. ಸೊ ಮದುವೆಗೆ ಒಪ್ಪಿರಲ್ಲ ಆದರೂ ಸಹ ಅವಳನ್ನ ಮನಸ್ಸಲ್ಲಿ ಇಟ್ಕೊಂಡು, ಸೊ ಹೆಂಡತಿ ಇಲ್ಲ ಅಂತಂದರೆ ಹೇಗೆ ನಾನು ಇವಳ ಮದುವೆ ಆಗ್ಬೋದು ಅನ್ನೋಂಥ ಇಂಟೆನ್ಷನಲ್ಲಿ ಹೆಂಡ್ತಿನ ಈ ರೀತಿ ದುರಂತ ಅಂತ್ಯ ಮಾಡಿರ್ತಾನೆ. ಎಂಥ ಒಂದು ದಡ್ಡ ಇರ್ಬೋದಾ ಅಥವಾ ಎಜುಕೇಟೆಡಾ ರಿಯಲಿ ಅಂತ ಶಾಕ್ ಆಗ್ತಾ ಇದೆ. ಈಸ್ ಎಜುಕೇಟೆಡ್ ಅಂತ ಅಂದರೆ ಓಕೆ, ಮನಸ್ಸಲ್ಲಿ ಒಂದು ಹುಡುಗಿನ ಇಟ್ಕೊಂಡು ಇಷ್ಟ ಇಲ್ಲ ಅಂತ ಅಂದರೆ ಅವನು ಡೈವರ್ಸ್ ಮಾಡ್ಬೋದಿತ್ತು. ಓಕೆ, ಮದುವೆನೇ ಆಗಬಾರ್ದಿತ್ತು ಆ್ಯಕ್ಚುಲಿ. ಓಕೆ, ಮದುವೆ ಆದ್ನ ಪೇರೆಂಟ್ಸ್ ಫೋರ್ಸ್ಫುಲಿ ಏನಾದ್ರು ಮದುವೆ ಮಾಡಿಕೊಟ್ರೆ ಅಟ್ಲೀಸ್ಟ್ ಡೈವರ್ಸ್ ಕೊಟ್ಟಿದ್ರೆ ಆ ಹುಡುಗಿ ಎಲ್ಲೋ ಹೋಗಿ ಬದುಕೊಳ್ಳೋಳು ಅಲ್ವಾ, ಅವಳಿಗೊಂದು ಜೀವನಾಂಶ ಅಂತ ಕೊಟ್ಬಿಟ್ಟು ಎಲ್ಲೋ ಒಂದು ಕಡೆ ಬಿಟ್ಟಿದ್ರು. ಅದು ಬಿಟ್ಟು ಈ ರೀತಿ ಜೀವ ತೆಗೆಯುವಂಥ ರೈಟ್ಸ್ ಅಥವಾ ಈ ರೀತಿ ಜೀವ ತೆಗೆಯುವಂಥ ಒಂದು ಥಾಟ್ ಹೇಗೆ ಬಂದಿರ್ಬೋದು ಅಂತ ಒಬ್ಬ ಎಜುಕೇಟೆಡ್ ಅಂತ ಹೇಳಲಿಕ್ಕೆ ಅವರು ನಾಚಿಕೆ ಆಗುತ್ತೆ. ಸೊ ಏನು ಕಲ್ತಿದ್ದಾರೆ ಅವರು ಒಂದು ಎಜುಕೇಷನ್, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಏನು ಬರ್ತಿದೆ, ಕೆಲವೊಂದು ಕಡೆ ನೋಡ್ತೀವಿ ಅವ್ರ ಲೈಫ್ನ ಅವರೇ ಅಂತ್ಯ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಂಥ ಹುಡುಗಿಯರು ಇದ್ದಾರೆ, ಹುಡುಗರು ಇದ್ದಾರೆ, ಇಷ್ಟೆಲ್ಲ ಓದಿರ್ತಾರೆ. ಮೊನ್ನೆ ಏನೋ ನೋಡಿದ್ವಲ್ವಾ ನಾವು, ಒಬ್ಬ ಟೀಚರ್ ಒಂದು ಗಂಡನ ಕಿರುಕುಳ ತಡ್ಕೊಳಕ್ಕಾಗದೆ ಲೈಫ್ನ ಅವ್ರು ಅಂತ್ಯ ಮಾಡ್ಕೊಂಡಿದ್ದಾರೆ. ಆ ರೀತಿ ಮಾಡೋ ಬದಲು ಓಕೆ ಡೈವರ್ಸ್ ತೊಗೋಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳಿದ್ರು. ಅವ್ರ ಬಾಗಿಲಿಗೆ ಹೋಗಿ ತಪ್ಪಾಯಿತು ಅಂತ ಕೇಳಿಕೊಂಡು ಡೈವರ್ಸ್ ತೊಗೊಬೋದಿತ್ತು. ಅವರು ಟೀಚರ್ ಆಗಿದ್ದರೂ ಸಹ ಅವರ ಒಂದು ಕಷ್ಟಗಳಿಗೆ ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೊಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇಲ್ಲ ಅಂತಂದರೆ ಮಕ್ಕಳಿಗೆ ಎಜುಕೇಷನ್ ಮಾಡಿಸಿ ಏನು ಬಂತು ಪ್ರಯೋಜನ ಅನಿಸುತ್ತೆ. ಸೊ ಇಲ್ಲಿ ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ಎಂಜಿನಿಯರ್ ಆಗಿ ಆ ಒಂದು ಸ್ಥಾನಕ್ಕೆ ಬರಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವ. ರಿಯಲಿ US ಅಲ್ಲಿ ಒಂದು ಜಾಬ್ ತೊಗೊಂಡಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅಷ್ಟು ಕಷ್ಟಗಳನ್ನು ಒಂದೇ ಸರಿ ಮಣ್ಪಾಲು ಮಾಡಿಬಿಟ್ರಲ್ಲ. ಸೊ ಇಷ್ಟ ಇಲ್ಲ ಅಂತ ಅಂದಿದ್ರೆ ಹೆಂಡ್ತಿನ ಬಿಡ್ಬೋದಿತ್ತು, ಇಲ್ವಾ ಮದುವೆನೇ ಆಗಬಾರ್ದಿತ್ತು. ಆ್ಯಕ್ಚುಲಿ ಬೇರೆ ಹುಡುಗಿನ ಮನಸ್ಸಲ್ಲಿ ಇಟ್ಕೊಂಡು ಈ ಹುಡುಗಿನ ಮದುವೆ ಆಗಬೇಕನ್ನೋದೇನಿತ್ತು. ಓಕೆ, ಮದುವೆನೇ ಆಗಬಾರ್ದಿತ್ತು, ಆಗೋದ್ರಾ. ಸೊ ಏನೋ ಪೇರೆಂಟ್ಸ್ ಫೋರ್ಸ್ಫುಲಿ, ಏನೋ ಸಮಾಜಕ್ಕೆ ಎದುರಿ ಅಥವಾ ಏನೋ ಒಂದು ಮದುವೆ ಆಗಬೇಕು ಅನ್ನೋ ರೀತಿಲಿ ಆದ್ರ ಇಷ್ಟಪಟ್ಟು ಜೀವನ ಮಾಡ್ಬೋದಿತ್ತು, ಇಲ್ವಾ ತುಂಬ ಕಷ್ಟ ಆಯಿತಾ, ಓಕೆ ಬಿಡ್ಬೋದಿತ್ತಲ್ವಾ. ಸೊ ಡಿವೋರ್ಸ್ ಮಾಡ್ಬೋದಿತ್ತಲ್ವ. ಸೊ ಈ ರೀತಿ ಒಂದು ಯಾವುದೋ ಒಂದು ಹುಡುಗಿನ ಮನಸ್ಸಲ್ಲಿ ಇಟ್ಕೊಂಡು ಜೀವ ತೆಗೆದಿದ್ರು. ನೋಡಿ ಫ್ರೆಂಡ್ಸ್, ಏನಕ್ಕೆ ಕೆಲವೊಂದು ಕ್ರೈಮ್ ಸ್ಟೋರೀಸ್ನ ನಾವು ನಮ್ಮ ಒಂದು ಚಾನಲ್, ನನ್ನ ಒಂದು ಗೊತ್ತಿರೋರೇ ನನಗೆ ಕೇಳಿದ್ರು, ಬದುಕಿಗೆ ಸ್ಫೂರ್ತಿ ಅನ್ನೋದು, ಸ್ಫೂರ್ತಿಯ ರಿಲೇಟೆಡ್ ಬಗ್ಗೆ ಮಾತಾಡಬೇಕು, ವೈ ಯು ಟಾಕಿಂಗ್ ಅಬೌಟ್ ಕ್ರೈಮ್ ಅಂತ ಕೇಳಿದ್ರು. ಕ್ರೈಮ್ಗಳ ಬಗ್ಗೆ ಏನಕ್ಕೆ ವೀಡಿಯೋ ಮಾಡ್ತೀರಾ ಅಂತಂದ್ಬಿಟ್ಟು. ಕ್ರೈಮ್ ಮಾಡಬೇಕು ಅನ್ನೋವಂಥ ಒಂದು ಥಾಟ್ ಇದ್ದರೆ ದಯವಿಟ್ಟು ಅಂಥವ್ರಿಗೆ ಈ ಒಂದು ವೀಡಿಯೋ ಶೇರ್ ಆಗಬೇಕು. ಯಾಕೆ ಅಂದರೆ ಈ ಒಂದು ವೀಡಿಯೋದಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ ಪೊಲೀಸವರು. ಈಗಿನ ಒಂದು ಟೆಕ್ನಾಲಜಿಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ. ಯಾವುದೇ ಒಂದು ಕ್ರೈಮ್ ಮಾಡಿದ್ರು ತಕ್ಷಣ ಸಿಕ್ಕಾಕೊತಾರೆ. FSL ರಿಪೋರ್ಟ್ ಇರುತ್ತೆ, ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇರುತ್ತೆ, ಬ್ಲಡ್ ರಿಪೋರ್ಟ್ ಇರುತ್ತೆ, ಯೂರಿನ್ ರಿಪೋರ್ಟ್ ಇರುತ್ತೆ, ಎಲ್ಲ ರಿಪೋರ್ಟ್ಗಳು ಮತ್ತು ಚಾಟ್ಗಳು ಎಷ್ಟು ನೀವು ಡಿಲೀಟ್ ಮಾಡಿರ್ರಿ, ಚಾಟ್ಗಳು, ಫೋನ್ ಕಾಲ್ಗಳು ಪ್ರತಿಯೊಂದು ಡಿಲೀಟ್ ಆದರೂ ಸಹ ರಿಕವರ್ ಮಾಡುವಂಥ ಒಂದು ಟೆಕ್ನಾಲಜಿ ಈಗ ಇದೆ. ಸೊ ಹಾಗಾಗಿ ವೆರಿ ಈಸಿ ಫ್ರೆಂಡ್ಸ್, ಕ್ರೈಮ್ ಮಾಡಿದವರು ಸಿಕ್ಕಾಕೊಳ್ಳೋದು ವೆರಿ ಈಸಿ. ಸೊ ಅಂಥ ಒಂದು ಥಾಟ್ ಬಂದ್ರೇ ಫಸ್ಟ್ ಆಫ್ ಆಲ್ ಅವ್ರು ಅರ್ಥ ಮಾಡ್ಕೋಬೇಕು, ಸಿಕ್ಕಾಕೊಂಡೇ ಹಾಕ್ಕೊತೀವಿ, ಶಿಕ್ಷೆ ಆಗೇ ಆಗುತ್ತೆ, ಈ ರೀತಿ ಸಮಾಜದಲ್ಲಿ ಅವರ ಮರ್ಯಾದೆ ಹೋಗುತ್ತೆ ಅಂತಂದ್ಬಿಟ್ಟು ತಿಳ್ಕೊಂಡು ಅದ್ರ ಬದಲು ಈ ರೀತಿ ಇಷ್ಟಪಡ್ದ ಅಡ್ಜಸ್ಟ್ ಆಗಲಿಲ್ವಾ ಹಸ್ಬೆಂಡ್ ಆ್ಯಂಡ್ ವೈಫು, ಈಸಿಯಾಗಿ ಅವರು ಡಿವೋರ್ಸ್ ತೊಗೊಂಡು ದೂರ ಹೋದರು. ಒಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟು ದೂರ ಹೋದರು. ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಸೊ ಈ ರೀತಿ ಒಂದು ಮನಸ್ಸು ಮತ್ತು ವಿಶಾಲವಾದ ಒಂದು ಮನಸ್ಸು ಎಲ್ರಿಗೂ ಬರಬೇಕು. ಸೊ ಇಂಥ ಒಂದು ವೀಡಿಯೋಸ್ನ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ಒಂದು ಆ ಥರ ಥಾಟ್ ಇರೋರಿಗೆ ಒಂದು ಮೆಸೇಜ್ ಹೋಗಲಿ ಅಂತಂದ್ಬಿಟ್ಟು, ಇನ್ನೊಂದು
ಮತ್ತೆ ಈ ರೀತಿ ಒಂದು ಘಟನೆಗಳು ಮರುಕಳಿಸಬಾರ್ದು ಅಂತ ಅಂದ್ಬಿಟ್ಟು. ಸೊ ಈಗ ಒಂದು ಅವಿನಾಶ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ಅವರ ಒಂದು ಫ್ಯಾಮಿಲಿ ಹೋಗಿ US ಅಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಎವಿಡೆನ್ಸ್ ತುಂಬ ಕ್ಲಿಯರ್ ಆಗಿದೆ ಆ್ಯಂಡ್ ಆಲ್ರೆಡಿ ಅವರಿಗೆ ಶಿಕ್ಷೆ ಆಗಿದೆ. ಸೊ ನಾವು ಈಸ್ ಇನ್ ಜೈಲ್ ಇನ್ US. ಸೊ US ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದಂಥವ್ರು ಇವತ್ತಿನ ದಿನ ಅಪರಾಧಿಯಾಗಿದ್ದಾರೆ. ಮತ್ತು ಪ್ರೀತಿಯಿಂದ ಮಗಳನ್ನು ಸಾಕಿ ಬೆಳೆಸಿ ಒಂದು ಅಳಿಯನ ನಂಬಿ ಅಷ್ಟು ದೂರ ಕಳಿಸಿದ ತಂದೆ ತಾಯಿಗೆ ಇಲ್ಲಿ ಎಷ್ಟು ನೋವಿರುತ್ತೆ ಹೇಳಿ. ಸೊ ಅವರ ಮಗಳನ್ನು ಈ ರೀತಿ ಮಾಡುವಂಥ ಒಂದು ರೈಟ್ಸ್ ಯಾರಿಗೆ ಕೊಡ್ತಾರೆ? ಸೊ ಇಷ್ಟ ಇಲ್ಲ ಅಂದಿದ್ದು ಡೈವರ್ಸ್ ಮಾಡಿ ಅವ್ರನ್ನ ದೂರ ಕಳಿಸ್ಬೋದಿತ್ತು. ಅಟ್ಲೀಸ್ಟ್ ನಮ್ಮ ಮನೆ ಬರ ಇಷ್ಟೇ ಅಂತ ಅಂದ್ಬಿಟ್ಟು ಅವ್ರಿಗೆ ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ಲಲ್ವ. ಸೊ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಸಹ ಇನ್ನೂ ಅಂಥ ಕೃತ್ಯಗಳು ಮರುಕಳಿಸ್ತಾ ಇದೆಯಲ್ಲ, ರಿಯಲಿ ಶಾಕ್ ಆಗುತ್ತೆ. ತುಂಬಾ ಈಸಿಯಾಗಿ ಸಿಕ್ಕಾಕೊತಾರೆ ಅಂತ ಗೊತ್ತಿದ್ರು ಸಹ ಕ್ರೈಮ್ ಮಾಡ್ತಾರಲ್ಲ, ಅಂಥವ್ರಿಗೆ ರಿಯಲಿ ಸಿಕ್ಕಾಕೊಂಡಿರುವಂಥ ಒಂದು ಘಟನೆಗಳು ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಎವ್ರಿ ಡೇ ನಾನು ಒಂದು ವಿಡಿಯೋ ಅಂತೂ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟಡಿ ಇನ್ಸ್ಪಿರೇಷನ್ ರಿಲೇಟೆಡ್ ಆಗಿರ್ಬೋದು, ಕ್ರೈಮ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಒಂದು ಏನೋ ಸಮಾಜದಲ್ಲಿ ನಡೀತಿರುವಂಥ ಒಂದು ಕೃತ್ಯಗಳ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಒಂದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಒಂದು ನಮ್ಮ ಒಂದು ಮನಸ್ಸಾಕ್ಷಿ ಬಂದಿರೋದು. ಇವ್ರ ಪರ ಅವ್ರ ಪರ ಅಂತಲ್ಲ, ಸೌಜನ್ಯಗೆ ನ್ಯಾಯ ಸಿಗೋದು ನಮಗೆ ಒಂದು ಪ್ರತಿದಿನ ಅದು ನಮಗೊಂದು ಕಾಡುತ್ತೆ. ಆ ಹುಡುಗಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಇಷ್ಟು ವರ್ಷಗಳಾದರೂ ಅಂತ. ಸೊ ಆಕೆಗೆ ನ್ಯಾಯ ಸಿಗುವ ಒಂದು ನಿಟ್ಟಿನಲ್ಲೂ ಸಹ ನನ್ನ ಒಂದು ವೀಡಿಯೋಸ್ ಬರ್ತಾ ಹೋಗುತ್ತೆ. ದಯವಿಟ್ಟು ನನ್ನ ಒಂದು ವೀಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾರೇ ಒಬ್ಬರು ವೀಡಿಯೋ ನೋಡೋಕ್ಕಿಂತ ಮುಂಚೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ನೋಡಿಬಿಟ್ಟೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದ ಅಂದರೆ ವೀಡಿಯೋ ಸಹ ಕೆಲವೊಬ್ಬರಿಗೆ ರೆಫರ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೋರ್ಟ್ನಲ್ಲಿ ಸೌಜನ್ಯ ಕೇಸ್ ನಡೀತಿದೆ ಅಂತ ಅಂದ್ಬಿಟ್ಟು. ಸೊ ಬಟ್ ಇವತ್ತಿನ ದಿನ ಇತ್ತು ಆ ಒಂದು ವಿಚಾರಣೆ, ಬಟ್ ಮುಂದಿನ ಮಂಗಳವಾರಕ್ಕೆ ಮತ್ತೆ ಮುಂದೂಡಿದೆ. ಡೆಫಿನೆಟ್ಲಿ ನ್ಯಾಯ ಅಂತೂ ಸಿಗುತ್ತೆ, ಹೋರಾಟ ಅಂತೂ ನಡೆಯುತ್ತೆ. ಈ ಒಂದು ಅಪರೂಪದ ಒಂದು 2 ಘಟನೆಗಳು ಅಂದರೆ, ಒಂದು ಶಿವಮೊಗ್ಗದಲ್ಲಿ ನಡೆದಂಥ ಈ ರೀತಿ ಡೈವರ್ಸ್ ತಗೊಂಡು ವಿಶಾಲ ಹೃದಯದಿಂದ ದೂರ ಆದಂಥ ಕಪಲ್ಸ್ಗೆ ರಿಯಲಿ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಕಮೆಂಟ್ ಮಾಡಿ. ಮತ್ತು ಇಷ್ಟೆಲ್ಲ ಓದಿದ್ರು ಸಹ ವಿದ್ಯಾವಂತ ಅನ್ನಿಸ್ಕೊಂಡು ಈ ರೀತಿ ಅವಿನಾಶ್ ಮಾಡಿದಂಥ US ಅಲ್ಲಿ ಅವಿನಾಶ್ ಮಾಡಿದಂಥ ಈ ಕೃತ್ಯಕ್ಕೆ ಏನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಅಭಿಪ್ರಾಯಗಳು ನಮಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.